ಇಡೀ ರಾಜ್ಯದಲ್ಲಿ ಯಾರೇ ಈ ಕಾರ್ಯಕ್ರಮ ನೋಡ್ತಾ ಇದ್ರು ಕೂಡ ನಿಮಗೂ ಸಮಸ್ಯೆಗಳಾಗ್ತಾ ಇದ್ರೆ ಯಾವುದೇ ಸರ್ಕಾರಿ ಹುದ್ದೆಗಳನ್ನ ಪಡೆದುಕೊಳ್ಳೋಕೆ ಆಗ್ತಾ ಇಲ್ಲ, ವಯೋಮಿತಿ ಹೆಚ್ಚಳ ಆಗಲೇಬೇಕು, ನಾವು ಹೋರಾಟ ಮಾಡ್ತೀವಿ, ನಮ್ಮ ಆಗ್ರಹ ಕೂಡ ಅದೇ ಅನ್ನೋದಾದ್ರೂ ಕೂಡ ನಾವು ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ತೀವಿ. ಆ ನಂಬರ್ಗೆ ಕರೆ ಮಾಡೋ ಮೂಲಕ ನಿಮ್ಮ ಆಗ್ರಹವನ್ನ ಸರ್ಕಾರಕ್ಕೆ ತಲುಪಿಸಬಹುದು ಈ ಕಾರ್ಯಕ್ರಮದ ಮೂಲಕ ಅಂತ ಹೇಳ್ತಾ ನೇರವಾಗಿ ಮಂಜುನಾಥ್ ಅವ್ರ ಹತ್ರ ಹೋಗ್ತೀನಿ. ಮೋಸ್ಟ್ಲಿ ಸಮೃದ್ಧಿ ಅಕಾಡೆಮಿಯ ಮಂಜುನಾಥ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಸರ್, ಇಷ್ಟೊತ್ತು ಕೂಡ ಮಾತನಾಡೋದನ್ನ ಕೇಳಿಸ್ಕೊಳ್ತಾ ಇದ್ರಿ ಅಂತ ಅನ್ಸುತ್ತೆ. ಈಗ ಆಕಾಂಕ್ಷಿಗಳು ಹೇಳ್ತಾ ಇರೋದು ಇನ್ನೊಂದು ವಿಚಾರ, ಹೌದು ವಯೋಮಿತಿಯನ್ನ ಹೆಚ್ಚಳ ಮಾಡಿ ಒಂದು ಆದೇಶ ಕೊಡ್ತೀರಿ, ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡುವಲ್ಲೂ ಕೂಡ ಡಿಲೇ ಮಾಡ್ಬಿಡ್ತೀರಿ ಅಂತ. ಆದೇಶ ಕೊಟ್ಟರು ಸಾಕಾಗಲ್ಲ, 1 ವರ್ಷ 2 ವರ್ಷ ಹಿಂಗೆ ಕಾಲಹರಣ ಮಾಡಿದ್ರೆ ಕೊಟ್ಟಿರುವಂತ ವಯೋಮಿತಿನೂ ಅಲ್ಲೇ ಕಿಲ್ಲಾಗಿ ಹೋಗುತ್ತಲ್ಲ ಅಂತ. ಖಂಡಿತ ಮೇಡಮ್, ಆಕಾಂಕ್ಷಿಗಳ ಏನ್ ಹೇಳ್ತಿದ್ದಾರೆ ಅದು 100% ಅದು ಸಮಸ್ಯೆ ಆಗುತ್ತೆ. ಈ ಒಂದು ಯಾವುದೇ ಯೋಜನೆ ಇರಲಿ, ಅದು ಈ ತರ ಮಾಡ್ತೀವಿ ಅಂತ ಸರ್ಕಾರ ಹೇಳಿದ ನಂತರ ಅದು ಆದಷ್ಟು ಬೇಗ ಇಂಪ್ಲಿಮೆಂಟ್ ಆಗ್ಬೇಕು, ಕಾರ್ಯರೂಪಕ್ಕೆ ಬರಬೇಕು. ಈಗ ವಯೋಮಿತಿಯನ್ನ ಸಡಿಲಿಕೆ ಮಾಡಿ ನೋಟಿಫಿಕೇಶನ್ ಮಾಡದೇ ಇದ್ರೆ ಅಥವಾ ವಯೋಮಿತಿಯ ಕಾರ್ಯರೂಪಕ್ಕೆ ಬರದೇ ಇದ್ರೆ ಎಷ್ಟೋ ಆಕಾಂಕ್ಷಿಗಳು, ಲಕ್ಷಾಂತರ ಆಕಾಂಕ್ಷಿಗಳು, ಸ್ಪರ್ಧಾರ್ಥಿಗಳು ಅವ್ರ ಮನೆಯಿಂದ, ಹಳ್ಳಿಗಳಿಂದ ಎಷ್ಟೋ ಕಷ್ಟಗಳು, ಸಾಲಗಳನ್ನು ಮಾಡಿಕೊಂಡು PG, ಊಟ ಈಗೆಲ್ಲವನ್ನು ಅವ್ರ ಹಣ ಪೇ ಮಾಡಿ, ಮತ್ತೆ ಮಕ್ಕಳುಗಳು, ತಂದೆ ತಾಯಿಗಳು ನಮ್ಮ ಮಗ ಏನೋ ಒಂದು ಸಾಧನೆ ಮಾಡ್ತಾನೆ, ದಾವಣಗೆರೆಗೆ ಹೋಗಿದ್ದಾನೆ, ಬೆಂಗಳೂರಿಗೆ ಹೋಗಿದ್ದಾನೆ, ಧಾರವಾಡಕ್ಕೆ ಹೋಗಿದ್ದಾನೆ, ಏನೋ ಒಂದು ಒಳ್ಳೆ ಸಾಧನೆ ಮಾಡ್ಕೊಂಡು ಬರ್ತಾನೆ ಅಂತ ಒಂದು ಅವರು ತುಂಬಾ ಆಸೆಯಿಂದ ಕಾಯ್ತಾ ಇರ್ತಾರೆ. ಇಲ್ಲಿ ಸರ್ಕಾರಗಳು ಕಾಲಹರಣ ಮಾಡೋದ್ರಿಂದ ಅಷ್ಟು ಜನಗಳ ಬದುಕನ್ನ ನೀರಲ್ಲಿ ಹೋಮ ಮಾಡದಂತೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಕೂಡ ಅದೇ ಆಗಿದೆ. ಹಾಗಾಗಿ ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, JDS ಇರಲಿ, ಮತ್ತೊಂದು ಯಾವುದೇ ಸರ್ಕಾರ ಇರಲಿ, ಸರ್ಕಾರಕ್ಕೆ ನಂದೊಂದು ಮನವಿ ಏನಿದೆ ಇದ್ರ ಜೊತೆಗೆ ಅಂದ್ರೆ ಈ ಯೋಜನೆಗಳನ್ನ ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರಬೇಕಾಗಿ ವಿನಂತಿ. ಹಾಗೂ ಪ್ರತಿ ವರ್ಷ ಹೇಗೆ ನಾವು UPSC ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಹೇಗೆ ಪ್ರತಿ ವರ್ಷ ನೋಟಿಫಿಕೇಶನ್ ಆಗುತ್ತೆ, ಅದು ಎಷ್ಟೇ ಪೋಸ್ಟ್ಗಳು ಇರಲಿ, 100 ಪೋಸ್ಟ್ ಆಗುತ್ತಾ, 100 ಪೋಸ್ಟ್ ಆಗಲಿ. ಈಗ ಮೊನ್ನೆ ಗೃಹ ಸಚಿವರಾದಂತ ಜಿ ಪರಮೇಶ್ವರ್ ಸರ್ಜಿ ಹೇಳ್ತಾ ಇದ್ರು 15,000 ಪೊಲೀಸ್ ಹುದ್ದೆಗಳು ಖಾಲಿ ಇದೆ. ಖಾಲಿ ಇದ್ಮೇಲೆ ನೋಟಿಫಿಕೇಶನ್ ಮಾಡ್ಲಿ, ಪಾರದರ್ಶಕವಾಗಿ ಹೈರಿಂಗ್ ಆಗುವಂತ ಕೆಲಸ ಆಗ್ಲಿ. ಇದು ಪ್ರತಿ ವರ್ಷ ಎಷ್ಟೇ ಹುದ್ದೆಗಳು ಖಾಲಿ ಇರಲಿ, ಪ್ರತಿ ವರ್ಷ ನೋಟಿಫಿಕೇಶನ್ ಆಗ್ಬೇಕು, ಎಕ್ಸಾಮ್ ಕಂಡಕ್ಟ್ ಆಗ್ಬೇಕು, ಅದರಲ್ಲಿ ಭರ್ತಿ ಮಾಡುವಂತ ಕಾರ್ಯ ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರ್ಬೇಕು ಮೇಡಮ್. ಇಲ್ಲ ಅಂದ್ರೆ ಇವರು ಸಡಿಲಿಕೆ ಅಂತಿದ್ದಾರೆ, ಮತ್ತೊಂದು ಅಂತಿದ್ದಾರೆ, ಇದೆಲ್ಲವೂ ಅಲ್ಲೇ ಸ್ಥಗಿತಗೊಳ್ಳುತ್ತೆ. ಅದಕ್ಕೆ ಫಲಾನುಭವಿಗಳು ಅದರಿಂದ ವಂಚಿತ ಆಗ್ತಾರೆ, ಎಷ್ಟೋ ಮನೆಗಳು ಮತ್ತೆ ಜೀವನಗಳು ಹಾಳಾಗುತ್ತೆ. ಇದನ್ನ ದಯಮಾಡಿ ತಾವು ಅರ್ಥ ಮಾಡ್ಕೋಬೇಕು, ಸರ್ಕಾರಗಳು ಅರ್ಥ ಮಾಡ್ಕೊಂಡು ಇದು ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಮೇಡಮ್. ಹೆಂಗೆ ಸರ್ ಸರ್ಕಾರವನ್ನ ಎಚ್ಚರಿಸೋ ಕೆಲಸ ಹೆಂಗಾಗಬೇಕು ಅಂತ? ಈಗ ನಿರಂತರವಾಗಿ ಯುವಕರು ಹೋರಾಟ ಮಾಡ್ತಾ ಇದ್ರು, ಪ್ರತಿಭಟನೆ ಮಾಡ್ತಿದ್ರು ಅಂತ ಒಂದು ಗ್ಯಾರಂಟಿ ನ್ಯೂಸ್, ಒಂದು ಯುವಕರ ಧ್ವನಿಯಾಗಿ ಕೆಲಸ ಮಾಡೋಣಪ್ಪ, ಸರ್ಕಾರಕ್ಕೆ ಅಟ್ಲೀಸ್ಟ್ ಇದನ್ನ ತಲುಪಿಸೋಣ ಅಂತ ಕೆಲಸ ಮಾಡಿದ್ವಿ, 3 ವರ್ಷ ಅಂತ ಒಂದು ಆದೇಶ ಬರುತ್ತೆ, ಸ್ವಲ್ಪ ಸಮಾಧಾನ ಅಂತ ಅನಿಸ್ತು. ಬಟ್ ಅಭ್ಯರ್ಥಿಗಳನ್ನ ನೋಡಿದಾಗ ಇನ್ನೂ ಕೂಡ ಸ್ಯಾಟಿಸ್ಫೈ ಅಂತ ಅನಿಸ್ಲೇ ಇಲ್ಲ, ಅವ್ರ ಬೇಡಿಕೆ ಮತ್ತೊಂದು ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಹೆಂಗ್ ಹೋರಾಟ, ಹೆಂಗೆ ಪ್ರತಿಭಟನೆ ಮಾಡಿದ್ರೆ ಸರ್ಕಾರವನ್ನ ಅಲರ್ಟ್ ಮಾಡಬಹುದು ಅಂತ? ಖಂಡಿತ ಮೇಡಮ್, ಈಗ ಆಲ್ರೆಡಿ ಎಲ್ಲಾ ಸ್ಪರ್ಧಾರ್ಥಿಗಳು ಬೀದಿಗಿಳಿದು ಅವ್ರದೇ ಆದ ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಇದಕ್ಕೂ ಸರ್ಕಾರ ಕಿವಿ ಕೊಡ್ಲಿಲ್ಲ ಅಂದ್ರೆ, ಇದಕ್ಕೆ ಯಾವುದೇ ರೀತಿಯಾದ ಮನ್ನಣೆಯನ್ನು ಕೊಡ್ಲಿಲ್ಲ ಅಂದ್ರೆ ಯುವಕರು ಉದ್ರಿಕ್ತಗೊಂಡ್ರೆ, ಮೊನ್ನೆ ಏನಾಯ್ತು ಧಾರವಾಡದಲ್ಲಿ ಮೇಡಮ್, ನಾವೆಲ್ಲ ಇಡೀ ರಾಜ್ಯ ಅಬ್ಸರ್ವ್ ಮಾಡಿದೆ, ಗಮನಿಸಿದೆ. ಅವತ್ತು ಬಂದಂತ ಅಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗಿಳಿದ್ರು, ಅವರ ಮನವಿಗಳನ್ನ, ಆಕ್ರೋಶಗಳನ್ನ ಘೋಷಣೆ ಮೂಲಕ ಹೊರ ಹಾಕಿದ್ರು, ಅಲ್ಲಿ ಒಂದು ಮನವಿ ಸಲ್ಲಿಸಿದ್ರು, ವಾಪಸ್ ಹೋದ್ರು. ಎಲ್ಲರೂ ವಾಪಸ್ ಅವ್ರವ್ರು ಎಲ್ಲಿ PGಗಳಲ್ಲಿ ಉಳ್ಕೊಂಡಿದ್ರು, ಮನೆಗಳಲ್ಲಿ ಉಳ್ಕೊಂಡಿದ್ರು, ವಾಪಸ್ ಹೋದ್ರು. ಆದ್ರೆ ಈಗ ನಾವು ಮೊನ್ನೆ ನೋಡ್ತಾ ಇದ್ವಿ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಯುವಕರು ಉದ್ರಿಕ್ತಗೊಂಡು ಮುತ್ತಿಗೆ ಹಾಕೋದಾಗಿರ್ಬೋದು, ದಂಗೆ ಹೇಳ್ತಾ ಇದಾರೆ ಜನ ಅಂತ ಸರ್ಕಾರದ ನಿಲುವುಗಳು, ನಿರ್ಧಾರಗಳ ವಿರುದ್ಧ ಬೇರೆ ಕಡೆ. ಬಟ್ ಅಂತ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಬಾರದು ಅಂದ್ರೆ ಸರ್ಕಾರ ಈಗ್ಲೇ ಅಲರ್ಟ್ ಆಗ್ಲಿ. ಹಂಗ ಆಗುತ್ತೆ, ಆಗೇ ಬಿಡುತ್ತೆ, ನಾವು ಹಂಗೆ ಮಾಡ್ತೀವಿ ಅಂತ ಪಾಪ ಯಾರು ಹೇಳಲ್ಲ. ಎಲ್ರು ಪಾಪ ಸಹನೆಯಿಂದ ಕೇಳ್ತಿದ್ದಾರೆ, ದಯವಿಟ್ಟು ಮಾಡಿ ಸರ್, ನಮ್ಮ ಭವಿಷ್ಯ ಸರಿ ಆಗುತ್ತೆ, ಇದರಿಂದ ಒಂದು ಆದೇಶದಿಂದ ನಾವು ಸರಿ ಆಗ್ತೀವಿ ಅಂತ ಕೇಳ್ತಿದ್ದಾರೆ, ಮನವಿ ಮಾಡ್ಕೊಳ್ತಿದ್ದಾರೆ. ಆ ಮನವಿಗೆ ಎಚ್ಚೆತ್ತುಕೊಳ್ಬೇಕು ಸರ್ಕಾರ, ಅಂಥದ್ದೊಂದು ನಿಲುವನ್ನ ತಾಳ್ಳಿ ಅನ್ನೋದಷ್ಟೇ ನಮ್ಮ ಆಶಯ. ಒಬ್ರು ಪಬ್ಲಿಕ್ ಕಾಲರ್ ಇದ್ದಾರೆ, ಓಂಕಾರಪ್ಪ ಅವರೇ, ನಮಸ್ತೆ. ಓಕೆ, ಸಂಪರ್ಕ ಕಡಿತ ಆಗಿದೆ. ಪ್ರಮುಖವಾಗಿ ಪ್ರವೀಣ್ ಅವರೇ, ಈಗ ನೇಮಕಾತಿ ಓಕೆ, ಆದೇಶ ಏನೋ ಬಂತು, ಮೋಸ್ಟ್ಲಿ ಹಿಂಗೆ ಕಾಲಹರಣ. MC ಸುಧಾಕರ್ ಅವರಿಗೆ ನಾನು ಏನ್ ಮನವಿ ಮಾಡಿಕೊಳ್ಳೋದಂದ್ರೆ, ಮೇಡಮ್ ನಿನ್ನೆ 9/9/2025 ಕೋರ್ಟ್ ಅಲ್ಲಿ ಆರ್ಡರ್ ಆಗಿದೆ ಮೇಡಮ್. ಅದು CJ ಬೆಂಚ್ ಅಲ್ಲಿ ಚೀಫ್ ಜಸ್ಟಿಸ್ ಅವರೇ ಆರ್ಡರ್ ಮಾಡಿದ್ದಾರೆ, ಏನು UGC ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಇದ್ದಾರೆ ಅವ್ರನ್ನ ತಗೊಳ್ಳಿ ಅಂತೇಳಿ. 10,000 ವೇಕೆನ್ಸಿಗೆ 20,000 ಜನ ಕ್ವಾಲಿಫೈಡ್ ಇರೋರು ಅಪ್ಲಿಕೇಶನ್ ಹಾಕಿದ್ದಾರೆ. ಈಗ ನಿನ್ನೆ ನೋಡಿದ್ರೆ ಒಂದು 2024-25ನೇ ಸಾಲಿನಲ್ಲಿ ಯಾರು ವರ್ಕ್ ಮಾಡಿದ್ದಾರೆ ಅವ್ರನ್ನ ಕಂಟಿನ್ಯೂಷನ್ ಕೊಡ್ರಿ ಅಂತ ಒಂದು ಆರ್ಡರ್ ಆಗಿದೆ ಮ್ಯಾಮ್. ಅಂದ್ರೆ ಈಗ ಕೋರ್ಟ್ ಆರ್ಡರ್ ಮಾಡಿರೋದಕ್ಕೆ ಬೆಲೆನೇ ಇಲ್ವಾ? ಸಂವಿಧಾನಕ್ಕೆ ಏನ್ ಬೆಲೆ ಕೊಡ್ತಿದ್ದಾರೆ ಮೇಡಮ್? ಇಂತ ವ್ಯವಸ್ಥೆಯಲ್ಲಿ ಬದುಕ್ತಿದೀವಿ ಅಂತ ಇನ್ನೊಂದು ಮೋಸ ನಡೀತಾ ಇದೆ ಮೇಡಮ್.
ಈಗ ರೋಸ್ಟರ್ ಅಂದ್ರೆ ಮೀಸಲಾತಿ ಇರೋದು ಸಂವಿಧಾನದ ಅಡಿಯಲ್ಲಿ ಮೀಸಲಾತಿ ಇರೋದು 56%. ಈಗ ಥರ್ಡ್ ಎ ಮತ್ತು ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಮೀಸಲಾತಿ ಇರೋದು ಥರ್ಡ್ ಎ 4%, ಥರ್ಡ್ ಬಿಗೆ 5% ಇದೆ. ಅಲ್ಲಿ ಅದ್ರ ಪ್ರಕಾರ ಪೋಸ್ಟ್ಗಳು ಹಂಚಿಕೆ ಆಗ್ತಾ ಇಲ್ಲ. ಇದು ಬಹಳಷ್ಟು ನಾವು ಮನವಿಯನ್ನು ಮಾಡ್ಕೊಂಡಿವಿ. ಇದ್ರ ಬಗ್ಗೆನೂ ಏನಪ್ಪಾ ಅಂದ್ರೆ ನಾವು ದಂಗೆಯನ್ನು ಹೇಳ್ತೀವಿ.